ಬರೀ 3 ಗುಡ್ಡಿನ ಶಬ್ದ ಕೇಳಿಸ್ತು. ಮತ್ತೆ ಕಮಾಂಡರ್ ಸರ್ ಹೇಳಿದ್ರು, I think I shot a man. Master Samuel has already been in the dock. Who is next? It's Officer Lobo. John Lobo. ಕಮಾಂಡರ್ ನಾನಾವತಿ ನಾನ್ ಗಿಲ್ಟಿ ಪ್ಲೀಡ್ ಮಾಡಿರೋದ್ರಿಂದ ಆಫೀಸರ್ ಜಾನ್ ಲೋಬೋಗೆ ಅವ್ರು ಕೊಟ್ಟಿರೋ ಯಾವುದೇ ಸ್ಟೇಟ್ಮೆಂಟ್ಗೂ ಯಾವುದೇ ಮಾನ್ಯತೆ ಇಲ್ಲ. And incidentally, ನಾನು ಖಾತೆನ ಬದಲಾಯಿಸಿದ್ದೀನಿ. From Kavas in danger to Parsis in danger. And we will get what we want. ನಾನೆಲ್ಲೂ ಹೋಗಲ್ಲ. ನೀವ್ ಅವ್ರ ಹತ್ರ ಮಾತಾಡಿ. ನೋಡೋ, ನನ್ನ ಎದುರುಗಡೆ ನೀನು ಈ ತರ ದುನಿಯಾತ್ ಮಾತಾಡ್ಬೇಡ. ಮಾಡ್ತೀರಾ? ಬಂದೂಕ್ ತಗೊಂಡು 3 ಗುಂಡ್ ಹೊಡೆದ್ಬಿಡ್ತೀರಾ? ನಿಮ್ ಪಾರ್ಸಿ ಸಿಂಧಿಯವ್ರ ಜಗಳದ ಮಧ್ಯೆ ನನ್ನ ಕುಟುಂಬ ಬೀದಿಗೆ ಬಿದ್ದಿದೆ. ಈ ಪಾರ್ಸಿ ಸಿಂಧಿ ಜಗಳ ನೋಡ್ತಿದ್ರ ಸರ್? ಒಬ್ಬ ಕೊಲೆಗಾರನ ಹೀರೋ ಮಾಡ್ಬಿಟ್ಟು ಇವತ್ತಂತೂ ಲಾಠಿ ಚಾರ್ಜ್ ಆಗುತ್ತೆ ಅನ್ಸುತ್ತೆ. ಬುಲೆಟ್ ಬೀಳುತ್ತೆ ಅನ್ಸುತ್ತೆ. ಇವತ್ತು ಚಂದ್ರಗ್ರಹಣ, ಒಳ್ಳೆ ದಿನ ಅಲ್ಲ ಪಟೇಲ್. ಯಾಕೆ ಸರ್? ಸೂರ್ಯಗ್ರಹಣದಲ್ಲಿ ಬೆಳಕಿಂದ ಕತ್ಲಾಗುತ್ತೆ, ಹಾಗೂ ಚಂದ್ರಗ್ರಹಣದಲ್ಲಿ ಕತ್ಲಿಂದ ಇನ್ನೂ ಕತ್ಲು. ನನಗೇನ್ ಭಯ ಅಂದ್ರೆ ಈ ಕತ್ಲು ಇಡೀ ನಗರನ ನುಂಗ್ಕೊಂಡ್ಬಿಡುತ್ತಾ ಅಂತ. ಕಮಾಂಡರ್ ಖಾವಸ್ ಮಾಣಿಕ್ ಶಾ ನಾನಾವತಿ, ಸೆಕ್ಷನ್ 302 ಪ್ರಕಾರ ಮರ್ಡರ್ ಚಾರ್ಜಸ್. ನಿಮ್ಮ ಮೇಲೆ ಪ್ರೇಮ್ ಭಗವಾನ್ ದಾಸ್ ಅಹುಜಾ ಅವರ ಕೊಲೆಯ ಆರೋಪ ಇದೆ. ಬ್ರೂಟಲ್ ಮರ್ಡರ್. The fucking honorable husband killed my brother. He is not a killer. He is the hero. ಎಲ್ಲರೂ ಯೋಚನೆ ಮಾಡಬೇಕು. ನೀವೇನ್ ಮಾಡ್ತೀರಿ? Nation is family. Is on the threat. He kills any death. ಇವತ್ತು ನಮ್ಮ ದೇಶದ ಜನತೆಗೆ ಗೊತ್ತಾಗಬೇಕು. Prem loved me. ಆ ಬಿಳಿ ರಾಕ್ಷಸಿ ಮನೆಯಲ್ಲೇ ಬಿದ್ದಿದ್ರೆ ಇಂಥ ದಿನ ನೋಡ್ಬೇಕಾಗಿರ್ಲಿಲ್ಲ. ಮ್ಯಾರಿಟಲ್ ಸ್ಟೇಟಸ್ ಯಾವತ್ತೂ ಮಧ್ಯ ಬರುತ್ತೆ. ಡಿಫೆನ್ಸ್ ಅವರು ಸಿಲ್ವಿಯಾ ನಾನಾವತಿ ಅವ್ರನ್ನ ಫ್ರೆಂಡ್ ಆಗಿ ಮಾಡ್ಕೊಂಡಿದ್ದಾರೆ. My wife is not my property. For his benefit. Objection, my lord. Save the image of my country. ಯಾರೋ ಒಬ್ಬರು ಮನೆ ಒಳಗೆ ನುಗ್ಗೋದು, ಅವ್ರ ಮೇಲೆ ಗುಂಡು ಹಾಕೋದು ಇದು ಕಾನೂನಲ್ಲಿ ಇಲ್ಲ. You making a big mistake. Yes, she's lying. ನಾವು ನಿನ್ಗೋಸ್ಕರ ಅಲ್ದಿದ್ರು ನೀನು ಯೂನಿಫಾರ್ಮ್ ಬೆಲೆ ಕೊಡು. I found Kavas Manik Shah Nanavati. ಔಟ್ ಆಫ್ ಡೆತ್. ಒಳ್ಳೆ ಕಥೆನೇ ಹೇಳ್ಬಿಟ್ರು ಇವರು. ಈ ಕೇಸಲ್ಲಿ ಇಲ್ಲಿವರೆಗೂ ತುಂಬ ಜನ ಹೇಳಿದರು. ಕಮಾಂಡರ್ ಅವ್ರ ಹತ್ರ ಯಾರು ಏನು ಹೇಳಿದರು, ಏನೇನು ಹೇಳಿದರು, ಯಾವ ಶಬ್ದದಲ್ಲಿ ಹೇಳಿದರು, ಯಾವ ಸ್ಟೇಟ್ ಆಫ್ ಮೈಂಡಲ್ಲಿ ಹೇಳಿದರು. ಆದರೆ ಯಾರಿಗೂ ಇದು ಗೊತ್ತಿಲ್ಲ ಅವತ್ತು ಪ್ರೇಮ್ ಅಹುಜಾ ಅವ್ರ ಬೆಡ್ರೂಮಲ್ಲಿ ಏನಾಯಿತು ಅಂತ. ದ ಟ್ರೂತ್ ಯುವರ್ ಆನರ್ ಈಸ್ ಹಿಡನ್ ಬಿಟ್ವೀನ್ ದ 4 walls of Prem Ahuja's bedroom, and there is only one person in this court who exactly knows what happened. So members of the jury, my lord, let's hear what happened that fateful April afternoon from the horse's mouth himself. And with your permission, may call upon Commander Kavas Manik Shah Nanavati. ಕಮಾಂಡರ್ ನಾನಾವತಿ, ನೀವು ಈ ಕೋರ್ಟ್ಗೆ ಮತ್ತು ಜೂರಿಗಳಿಗೆ ಹೇಳ್ತೀರಾ ಅವತ್ತು ಪ್ರೇಮ್ ಅಹುಜಾರ್ ಅವ್ರ ಕೋಣೆಯಲ್ಲಿ ಎಕ್ಸಾಕ್ಟ್ಲಿ ಏನಾಯಿತು ಅಂತ, ಇನ್ ಫುಲ್ ಡೀಟೇಲ್ಸ್. ನಾನು ಪ್ರೇಮ್ ಅಹುಜಾ ಅವ್ರ ಮನೆಗೆ ಹೋದಾಗ ಸೀದಾ ಅವ್ರ ಬೆಡ್ರೂಮ್ಗೆ ಹೋದೆ. ಅವ್ರು ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಿದ್ರು, ಮತ್ತು ಕೋಮ್ ಮಾಡ್ಕೋತಾ ಇದ್ರು. ಅವರು ಟವಲ್ ಮಾತ್ರ ಉಟ್ಕೊಂಡಿದ್ರು. ನನ್ನನ್ನು ಅವರು ನೋಡಿದಾಗ ಹಿ ವಾಸ್ ಶಾಕ್ಡ್. ಆಗ ಅವ್ರು ಹೇಳಿದ್ರು, What the hell are you doing here? I asked him. Are you prepared to marry my wife and look after my children? ಆವಾಗ ಅವ್ರು ಏನು ಹೇಳಿದರು? ನೀವು ಜಡ್ಜ್ ಅವರಿಗೆ ಮತ್ತು ಜೂರಿ ಮೆಂಬರ್ಗಳಿಗೆ ಹೇಳ್ತೀರಾ ಅವ್ರು ಎಕ್ಸಾಕ್ಟಾಗಿ ಏನು ಹೇಳಿದರು ಅಂತ? He said, will I marry every woman and sleep with them? ಸೈಲೆನ್ಸ್. ಕಂಟಿನ್ಯೂ ಮಾಡಿ. I could not control my anger. ನಾನು ಕೋಪದಲ್ಲಿ ಪ್ರೇಮ್ ಕಡೆ ಹೋದೆ. ನಾನು ನನ್ನ ಗನ್ನ ಕ್ಯಾಬಿನೆಟ್ ಹತ್ರ ಇಟ್ಟೆ ಮತ್ತು ನಮ್ಮಿಬ್ಬರ ನಡುವೆ ಜಗಳ ಆಯಿತು.
ಪ್ರೇಮ್ ಗನ್ ಎತ್ಕೊಂಡ್ರು. ಅವರನ್ನು ತಡೆಯೋದಕ್ಕೋಸ್ಕರ ರೈಟ್ ಹ್ಯಾಂಡ್ನ ಗಟ್ಟಿಗೆ ಹಿಡ್ಕೊಂಡೆ. ಆ ಜಿದಾಜಿದಿಲಿ ನನ್ನ ಬೆರಳು ಟ್ರಿಗರ್ ಮೇಲೆ ಹೋಯಿತು. ಮತ್ತೆ ಆಕ್ಸಿಡೆಂಟ್ಲಿ ಶೂಟ್ ಆಗೋಯ್ತು. What is this? ಆ್ಯಂಡ್ ದಿಸ್ ಇಸ್ ದ ಟ್ರೂತ್, ಯುವರ್ ಆನರ್. ಏಪ್ರಿಲ್ 27ಕ್ಕೆ ಗುಂಡು ಹಾರಿಸಿದ್ದು. 3 shots were fired. And yes, there was a dead body. But it wasn't a murder. It was an unfortunate accident, as said earlier by the public prosecutor ಚಂದು ತ್ರಿವೇದಿ. ತ್ರಿವೇದಿ ಅವರೇ, ನಿಮಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಸಪ್ರೇಟಾಗಿ ಇನ್ವಿಟೇಷನ್ ಕಳಿಸ್ಬೇಕಾ? ನನ್ನ ಮಾತಿನ್ನು ಪೂರ್ತಿ ಆಗೇ ಇಲ್ಲ. ಆಮೇಲೆ ನೀವೇನು ಮಾಡಿದ್ರಿ? ಮೈ ಲಾರ್ಡ್, ಇದಾದ್ಮೇಲೆ ಬರೋ ಕಥೆನ ನಾವು ಕೇಳಿದ್ದೀವಿ. ಖಂಡಿತವಾಗಿಯೂ ಕೇಳಿದ್ದಾರೆ ಚಂದು ಅವರೇ, ಆದರೆ ಪ್ರಭೋಷ್ ಮಾರ್ಷಲ್ ಅವರ ಬಾಯಿಂದ ಕೇಳಿದ್ದು. ಈಗ ಕಮಾಂಡರ್ ಹೇಳ್ತಾ ಇದ್ದಾರೆ, ಐ ವುಡ್ ರಿಕ್ವೆಸ್ಟ್ ದ ಪ್ರಾಸಿಕ್ಯೂಷನ್ ಟು ಪ್ರಾಕ್ಟೀಸ್ ಸಮ್ ಪೇಷನ್ಸ್. ಥ್ಯಾಂಕ್ ಯು. ಹೇಳಿ. ನಾನು ಅಲ್ಲಿಂದ ಹೊರಟಾಗ ಸೀದಾ ನಮ್ಮ ಸೀನಿಯರ್ ಪ್ರಭೋಸ್ ಮಾರ್ಷಲ್ ಹತ್ರ ಹೋದೆ. ಹಿ ಆಸ್ಕ್ ಮೀ ಟು ಗೋ ಟು ಕ್ರೈಮ್ ಬ್ರಾಂಚ್ ಆಫೀಸ್ ಆ್ಯಂಡ್ ಸರೆಂಡರ್ ಟು ಆಫೀಸರ್ ಜಾನ್ ಲೋಬೋ. ಆ ಟೈಮಲ್ಲಿ ಪ್ರೇಮ್ ಓಜಾರ್ ಅವರ ಬೆಡ್ರೂಮ್ ಬಾಗಿಲು ತೆಗೆದಿತ್ತ ಅಥವಾ ಮುಚ್ಚಿತ್ತ? ನನಗೆ ನೆನಪಿಲ್ಲ. ಈ ಕಾಲ ಕೆಲ್ಸಕ್ಕೆ ಬರ್ದಿರೋ ಪ್ರಶ್ನೆ ಕೇಳಿ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ. ನಂದೊಂದು ಪ್ರಶ್ನೆ ಇದೆ. ಐ ಆಮ್ ನಾಟ್ ಫಿನಿಶ್ಡ್ ಎಟ್. ನಂದು ಒಂದೇ ಒಂದು ಪ್ರಶ್ನೆ, ದಯವಿಟ್ಟು ಕೇಳಕ್ ಬಿಡಿ. ಎನಿವೇಸ್ ಕಮಾಂಡರ್, ಗುಂಡು ಹಾರಿದಾಗ 3 ಗುಂಡು ಹಾರಿತು ಆಕ್ಸಿಡೆಂಟ್ಲಿ. ಎಲ್ಲಕ್ಕಿಂತ ಮೊದಲು ನಿಮ್ಮ ರಿಯಾಕ್ಷನ್ ಏನಿತ್ತು? ನಿಮ್ಗೆ ಕೆಟ್ಟದನ್ನಿಸ್ತಾ, ಆರ್ ಫೀಲಿಂಗ್ ಗಿಲ್ಟಿ, ಅಥವಾ ಎನಿ ಫೀಲಿಂಗ್ ಶಾಕ್ಡ್? ನನಗೆ ಅರ್ಥ ಆಗ್ತಿಲ್ಲ, ಇವರು ಪ್ರಶ್ನೆ ಕೇಳ್ತಿದಾರಾ ಅಥವಾ ಪ್ರಬಂಧ ಬರೀತಿದಾರಾ ಅಂತ. ಮತ್ತು ನಾನು ಒಂದೇ ಒಂದು ಪ್ರಶ್ನೆ ಕೇಳಬೇಕು. ಪ್ಲೀಸ್ ಲೆಟ್ ಮೀ. ತ್ರಿವೇದಿ ಅವರೇ, ನಿಮ್ಮ ಪ್ರಶ್ನೆಗಳನ್ನ ನೆಕ್ಸ್ಟ್ ಹಿಯರಿಂಗಲ್ಲಿ ಕೇಳಿ. ಮೈ ಲಾರ್ಡ್, ನಾನು ಕೇಳಬೇಕಂತಿರೋದು ಬರೀ ಒಂದು ಪ್ರಶ್ನೆ. ಕೋರ್ಟ್ ಇಸ್ ಅರ್ಜೆಂಟ್. ಅಯ್ಯೋ, ನೋಡಿದ್ರಾ ಎಂಥ ಟ್ವಿಸ್ಟ್ ಬಂತು? ನಾನಂತೂ ಯೋಚನೆನೂ ಮಾಡಿರ್ಲಿಲ್ಲ ಇದು ಆಕ್ಸಿಡೆಂಟು ಆಗಿರ್ಬೋದಂತ. ಸರಿಯಾಗಿ ಹೇಳಿ. ಮೇಡಮ್, ನಾವಿನ್ನೂ ಒಂದು ಕಡೆಯವ್ರ ಮಾತು ಮಾತ್ರ ಕೇಳಿದೀವಿ. ನೋಡೋಣ ಪ್ರಾಸಿಕ್ಯೂಷನ್ ಏನು ಹೇಳುತ್ತೆ ಅಂತ. ಹೌದು, ಅವ್ರ ಮುಖ ನೋಡಿದ್ರೆ ಸುಳ್ಳು ಹೇಳ್ತಿದಾರೆ ಅಂತ ಅನ್ಸೋದೇ ಇಲ್ಲ ಅಲ್ವಾ? ಆದ್ರೆ ಅವ್ನು ಇಂಥ ಟೈಮಲ್ಲಿ ಹಾಗೆ ಮಾಡಿದೆ ಇನ್ನು ಹೇಗೆ ಮಾಡೋಕ್ಕಾಗುತ್ತೆ ಹೇಳಿ? ಚಂದು ಅವರೇ, ನೀವು ನಿದ್ದೆ ಮಾಡ್ತಿದ್ದೀರಾ? ನೀವು ಇಷ್ಟೊಂದು ಟೆನ್ಷನ್ ಯಾಕೆ ಮಾಡ್ಕೊಳ್ತಿದ್ದೀರಾ ರಾಮಣ್ಣ? ಮುಂದಿನ ಹಿಯರಿಂಗ್ ಅಲ್ಲಿ ಮುಗಿಸ್ಬಿಡೋಣ. ಮುಂದಿನ ಹಿಯರಿಂಗ್ 4 ದಿನ ಆದ್ಮೇಲೆ. 4 ದಿನದವರೆಗೂ ಜೂರಿಗಳಿಗೆ ನೆನಪಿರತ್ತಾ ಇವತ್ತು ಕಾವಾಸ್ ನನವಟಿ ಏನು ಹೇಳ್ದ ಅಂತ? ಅವರು ಕನ್ಸು ಬೀಳೋದಿಲ್ವಾ ನೀವೆಂತ ಇಂಟೆಲಿಜೆಂಟ್ ಪ್ರಶ್ನೆ ಕೇಳ್ತಿದ್ದೀರಾ ಅಂತ? ತಪ್ಪಾಗಿ ತಿಳ್ಕೊಬೇಡಿ ಚಂದು ಅವರೇ, ನೀವು ಮತ್ತೆ ನಮ್ಮನ್ನ ಬಕ್ರ ಮಾಡ್ತಿದ್ದೀರಾ. ಗುಡ್ ಲಕ್ ಫಾರ್ ದ ನೆಕ್ಸ್ಟ್ ಹಿಯರಿಂಗ್ ಮಿಸ್ಟರ್ ತ್ರಿವೇದಿ. ಏ ಮೌಂಟ್ ಬ್ಯಾಟನ್, ತುಂಬ ಹೆಮ್ಮೆ ಇದೆಯಲ್ಲ ನಿನಗೆ ನಿನ್ನ ಮೇಲೇನೆ? ನೆಟ್ಟಿಗೆ ಪ್ರಶ್ನೆ ಕೇಳೋಕ್ಕಾಗಲ್ವಾ? ಉಲ್ಟಾ ಪ್ರಶ್ನೆ ಕೇಳ್ತೀರಾ? ನಿಮ್ಗೇನನ್ಸುತ್ತೆ? ನನಗೇನು ಅರ್ಥ ಆಗಲ್ಲ ಅಂತನಾ? ಮತ್ತೆಲ್ಲರೂ ನಿನ್ನ ಕಡೆ ಇದ್ದಾರೆ ಅಂತನಾ? ನನಗನ್ಸುತ್ತೆ ನಿಮ್ಮ ತಲೆ ಕೆಟ್ಟೋಗಿದೆ ಅಂತ. ಐ ಆಮ್ ಗೆಟಿಂಗ್ ಇನ್ಸೈಡ್ ಯುವರ್ ಮೈಂಡ್. ಯಾಕಂದರೆ ಅಲ್ಲಿ ಎಷ್ಟು ಗಲೀಜಿದೆ ಅಂತ ನೋಡೋಕ್ಕೆ. ನಾನು ಹೇಳಿದ ಅರ್ಥ ಆಯ್ತಾ? ನೀನು ಹುಷಾರಾಗಿರು ಕಾಲ್ ಮೌಂಟ್ ಬ್ಯಾಟನ್. ಬಾರೋ. ಸರಿಯಾಗಿ ಮೌಂಟ್ ಬ್ಯಾಟನ್ ಅನ್ನೋಕ್ಕೂ ಬರಲ್ಲ. ನಾನಾವಟಿಯವ್ರ ವಿಷಯದಲ್ಲಿ ಕಮಾಂಡರ್ ನಾನಾವಟಿಯವರು ಒಂದು ಮುಖ್ಯವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಹೊಡೆದಾಡುವಾಗ ಬುಲೆಟ್ ತಗಲಿದೆ ಅಂತ. ಇದೊಂದು ಮರ್ಡರ್ ಅಲ್ಲ, ಒಂದು ಗಲಾಟೆ ಅಂತ. ಇಲ್ಲಿ ತನಕ ಬರೋದಕ್ಕೆ ನೀವು ಎಷ್ಟು ತಿಂಗಳು ಪ್ರಯಾಣ ಮಾಡಿದ್ರಿ? 4. ದಟ್ಸ್ ಲವ್ಲಿ. ಹೋಮಿ, ನಿನಗೇನಾಯ್ತು ಈಗ? ನೀನೇ ಹಾಗೆ ನಾನು ನೋಡ್ತಾ ಇದೆಯಾ? ದಿಸ್ ಈಸ್ ಎ ಗಿಫ್ಟ್ ಫ್ರಮ್ ತಪಂಕ, ಮೈ ಫ್ರೆಂಡ್. ಹೀ ಈಸ್ ಫ್ರಮ್ ಆಫ್ರಿಕಾ. ನಾನು ಮೀಟ್ ಮಾಡೋಕ್ಕೆ ಇವನು 4 ತಿಂಗಳ ಪ್ರಯಾಣ ಮಾಡಿದ್ದಾನೆ. ಎನಿಥಿಂಗ್ ಫಾರ್ ಯು ರೂಸಿ. ಥ್ಯಾಂಕ್ ಯು. ತಪಂಗ, ಈಗ ಹೇಳು, ನಿಮ್ಮ ದೇಶದಲ್ಲಿ ಬೇರೆಯವ್ರ ಹೆಂಡ್ರ ಜೊತೆ ಅನೈತಿಕ ಸಂಬಂಧ ಬೆಳೆಸಿದ್ರೆ ಏನು ಶಿಕ್ಷೆ ಕೊಡ್ತೀರಿ? ವಿ ಕಿಲ್ ಹಿಮ್.
ಆರ್ ವಿ ಟರ್ನ್ ಇನ್ ಟು ಮಾನ್ಸ್ಟರ್. ನಾವೆಲ್ಲ ಅದನ್ನೇ ಮಾಡ್ತಾ ಇರೋದು. ನಾವು ಸರಿಯಾಗಿ ಮಾಡ್ತಾ ಇದೀವಲ್ಲ. ಕಾವಸ್ ಪ್ರೇಮ್ನ ಕೊಂದ ಕಾವಸ್ನ ನಾವು ಮೃಗ ಮಾಡ್ತಾ ಇದ್ದೀವಿ. ಇವತ್ತು ಏನಾಯ್ತು ಕೋರ್ಟಲ್ಲಿ? ಕವಸ್ ನಾನಾವಟಿ ಹೇಳ್ದ ಅವನು ಮತ್ತು ಪ್ರೇಮ ಉಜಾ ಮಧ್ಯೆ ಬೆಡ್ರೂಮ್ನಲ್ಲಿ ಜಗಳ ಆಯಿತು. ಪ್ರೇಮ ಉಜಾ ಟ್ರೈ ಟು ಗ್ರ್ಯಾಬ್ ದ ಪಿಸ್ಟಲ್. ಆ ಟೈಮಲ್ಲಿ ಅದರಿಂದ ಅಕಸ್ಮಾತ್ ಗೋಲಿ ಹಾರೋಯ್ತು, ಅದರಿಂದ ಸಾವಾಯಿತು. ಐ ಥಿಂಕ್ ವಿ ಗಾಟ್ ಅವರ್ ನೆಕ್ಸ್ಟ್ ಹೆಡ್ಲೈನ್. ಪಿಸ್ಟಲ್ ಗೋಸ್ ಆಫ್ ಆಕ್ಸಿಡೆಂಟ್ಲಿ ಡ್ಯೂರಿಂಗ್ ಕಫಲ್. ಪ್ರೆಸ್ಸಿಗೆ ಕಳಿಸ್ಲಾ? ಪಿಸ್ತೂಲ್ ಗೋಸ್ ಆಫ್ ಆಕ್ಸಿಡೆಂಟ್ಲಿ. ಇದು ಹೆಡ್ಲೈನ್ ಹೇಗಾಗುತ್ತೆ? ಗಲಾಟೆಗೆ ಕಾರಣ ಏನಾಗಿತ್ತು? ದಟ್ ಈಸ್ ಇಂಪಾರ್ಟೆಂಟ್. ಕಾರಣ ಬೇಕಾ? ಐ ಮೀನ್ ಕಾಲ್ ಹೇಳಿಸಿದ ಕವಸ್ನಿಂದ ಪ್ರೇಮ ಉಜಾ ಹೇಳಿದ್ಲು, ಡು ಐ ನೀಡ್ ಟು ಮ್ಯಾರಿ ಎವ್ರಿ ವುಮನ್ ಐ ಸ್ಲೀಪ್ ವಿತ್, ದಟ್ಸ್ ಆಲ್. ಈ ಸೆಡ್ ದಟ್. ಎಸ್ ಸರ್. ಇದವನು ನಿಜವಾಗ್ಲೂ ಜೂರಿ ಮುಂದೆ ಹೇಳದ್ನ? Yes, sir. In front of the jury, the court, judge, in front of everybody. I have noted down. Do I need to marry every woman I sleep with? ಸೊ ಹೋಮಿ, ಇದು ನಿನ್ನ ನೆಕ್ಸ್ಟ್ ಹೆಡ್ಲೈನ್. ಐ ಡೋಂಟ್ ಮ್ಯಾರಿ ಎವ್ರಿ ವುಮನ್ ಐ ಸ್ಲೀಪ್ ವಿತ್. Sir, you are getting it wrong. The actual line is, do I need to marry every woman I sleep with? That's the line. ನೀ ಎಡಿಟರ್ ಆಗಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಹೋಗಿ ಹೋಮಿ. Sir. ಹಾಗೆ ಊಟಕ್ಕೆ ವ್ಯವಸ್ಥೆ ಮಾಡಿ. Sir. Firoz? Firoz? Why is there a knife in a bag? I will kill them. Kill who? Have you heard Nanavati? Limtana hatra ganitya. Have you heard Nanavati? Limtana hatra ganitya. Have you heard Nanavati? Limtana kole madida. Darling, if anyone says anything about your father, you tell him he's a hero. Mom, Yes. did you have a boyfriend? The knife is for the guy who said that. ಪ್ರೇಮ ಹುಜಾ ಅವರು ಜ್ಞಾನವತಿಗೆ ಏನ್ ಹೇಳಿದ್ರು? ನಾನು ಮಲ್ಗೋಂತ ಹುಡುಗಿ ಜೊತೆ ನಾನು ಎಂದಿಗೂ ಮದ್ವೆ ಮಾಡ್ಕೊಳ್ಳಲ್ಲ ಅಂದಿದ್ದಾರೆ. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಒಂದ್ ಪೇಪರ್ ಕೊಡು. ಹಾ ತಗೊಳ್ಳಿ. ಏನು 50 ಪೈಸೆ ಪೇಪರ್ನ 2 ರೂಪಾಯಿಗೆ ಮಾರ್ತಾ ಇದೆಯಾ? ಡಿಮಾಂಡ್ ಸರ್, ಡಿಮಾಂಡ್. ಒಂದು ಬನ್ಗೂ 10 ರೂಪಾಯಿ ಆಗಿದೆ. ಬೇಕಿದ್ರೆ ತಗೊಳ್ಳಿ, ಇಲ್ಲ ಟೈಮ್ ವೇಸ್ಟ್ ಮಾಡಬೇಡಿ. ಓಯ್ ಸರಿ ಕೊಡು. ತಗೊಳ್ಳಿ. ಬ್ಲೇಡ್ಸ್, ಬ್ಲೇಡ್ಸ್. ಬಿಲ್ಲ, ನನ್ನನ್ನು ನೀನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲಿಗೆ ಹೋಗ್ತೀನಿ? ನೀವು ನನ್ನ ನೆನಪು ಮಾಡ್ಕೊಂಡ ತಕ್ಷಣ ನಾನು ಬಂದ್ಬಿಡ್ತೀನಿ. ಸೈರಾ ಹೊಟ್ಟೆಯಲ್ಲಿ ನಿಮ್ಮ ಮಗು ಇದೆ. ಅವಳಿಗೆ ನಿಮ್ಮ ಮೇಲೆ ಜಾಸ್ತಿ ಹಕ್ಕಿದೆ. ಹಾಗಾದ್ರೆ ನನ್ನ ಜೊತೆಗೆ ಇರ್ತೀಯಾ? ನಿಮ್ಮ ಮನಸ್ಸಲ್ಲಿ ಶಾಶ್ವತವಾಗಿರ್ತೀನಿ. ಶಾಶ್ವತವಾಗಿ. ಕಡೈಟ್. ವೆರಿ ಗುಡ್ ಶಾಟ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಿಮ್ಮದು ಪರವಾಗಿಲ್ಲ. ಬನ್ನಿ 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 ಈ ಕಡೆ. ಥ್ಯಾಂಕ್ ಯು. ಬನ್ನಿ ಬನ್ನಿ. ಹೇಗಿತ್ತು ನನ್ನ ಸೀನ್? ಏನು ಹೇಳ್ದೆ ಅನ್ನೋದನ್ನ ನೀನು ಕೇಳಿಸ್ಕೊಂಡ್ಯಾ? ಒಂದು ಕಡೆ ಮದರ್ ಇಂಡಿಯಾ ಥರ ಫಿಲಮ್ ಆಗ್ತಾ ಇದೆ, ಇನ್ನೊಂದು ಕಡೆ ಈ ರೀತಿಯಾಗಿ. ಎಕ್ಸ್ಕ್ಯೂಸ್ ಮೀ, ಮದರ್ ಇಂಡಿಯಾಗಿಂತ ಅದಕ್ಕೆ ಮೂವಿ ಹಿಟ್ಟಾಗಿತ್ತು. ಈ ಥರ ಸಿನಿಮಾಗಳೇನಾದರೂ ಹಿಟ್ ಆದರೆ ಪಾಪ ಸಿಲ್ವಿಯಾ, ಅವಳ ಹೆಸರನ್ನ ಕೇವಲ 2 ರೂಪಾಯಿಗೆ ಹರಾಜಾಗ್ತಿದ್ದಾರೆ. ಅವನು ಸತ್ತಿದ್ದಾನೆ. ಈಗ ಯಾಕೆ ಬಂದಿದ್ಯಾ? I'm sorry. I didn't hear you. What? I'm sorry. ನಿನ್ ಸಾರಿಯಿಂದ ಎಲ್ಲ ಸರಿ ಹೋಗುತ್ತಾ?
ನಿನ್ನ ಗಂಡ ಇದ್ದಾನೆ, ನಿನಗೆ ಫ್ಯಾಮಿಲಿ ಇದೆ. ನನ್ನ ತಮ್ಮ ಸತ್ತು ಹೋಗಿದ್ದಾನೆ, ನಾನು ಒಂಟಿಯಾಗಿದ್ದೀನಿ ಈಗ. ಡಿಡ್ ಯು ಎವರ್ ಲವ್ ಮೈ ಬ್ರದರ್ or was it just a flame? Is this the real ಪ್ರೇಮ ಹುಜ? ಇದೇನಾ ಅವ್ನ ಸತ್ಯಾಂಶ? ಹೇಳು. I'm sorry. You're sorry? ಇದೇನಾ ನಿನ್ ಪ್ರೀತಿ ನನ್ನ ತಮ್ಮನಿಗೋಸ್ಕರ? ಇದೇ ನಿನ್ ಪ್ರೀತಿ ನನ್ನ ತಮ್ಮನಿಗೆ? The fucking honorable husband killed my brother. Now you're killing him every minute by standing beside that man. Of all the gin joints in all the town, in all the world, she walks into mine. Casablanca. Sometimes I wonder if you will do the same, leave me for that husband of yours. Then I soon realize at this fear, this pain, this answer to jeans and come out of the relationship the world calls in affair. And my love, the world will judge, the world will gossip. But only you and I shall know these feelings we shared. So when it's hard and lonely, just remember, Ke Sara Sara, and that I love you. I'm a mother. I have no choice. I'm doing this for my kids. ಇವ್ರಿಗೆ ಜರ್ನಲಿಸಮ್ ಕಲ್ಸೋಕ್ಕಾಗಲ್ಲ, ಆದರೂ ಒಂದು ಒಳ್ಳೆ ಕತೆ ಹೇಳೋದು ಹೆಂಗೆ ಅನ್ನೋದನ್ನ ಕಲಿಬೇಕಾಗಿರೋದು ಒಬ್ಬ ಲಾಯರ್. ಚೆನ್ನಾಗಿದೆ. ಸ್ಟೋರಿ ಇಸ್ ಬೆಟರ್ ದೆನ್ ಮೈನ್. ಪ್ಲೇಸ್ ದ ಕಾರ್ಡ್ಸ್. Cheers. Good evening, gentlemen. Rusi. Scotch for him. Bourbon, please. Diwan, ನಾನು ನಿನ್ನ ಆರ್ಟಿಕಲ್ ಓದಿದೆ ಆನ್ ದ ಚೇಂಜಿಂಗ್ ಬಿಹೇವಿಯರ್ ಆಫ್ ದ ಸೊಸೈಟಿ. ವಾಟ್ ಎ ಟ್ರೂತ್ಫುಲ್, ವೆರಿ ಇಂಟ್ರೆಸ್ಟಿಂಗ್. ಸೊ ಹೇರ್ಸ್ ಟು ಎ ಸಕ್ಸಸ್ಫುಲ್ ಆರ್ಟಿಕಲ್. Thanks. You know, I always wonder, how come Rusi is so successful? Rusi, today you enlighten us. ಇಟ್ಸ್ ಆ್ಯಕ್ಚುಲಿ ಪ್ರಿಟಿ ಸಿಂಪಲ್. ಯಾಕಂದ್ರೆ ನನಗೆ ಗೊತ್ತು ಸತ್ಯನ ತುಂಬ ವೈಭವೀಕರಿಸಿದ್ದಾರೆ. ನಾನು ಯಾವತ್ತೂ ಒಳ್ಳೆ ಕತೆ ಮುಂದೆ ಸತ್ಯನ ಬರೋದಕ್ಕೆ ಬಿಡೋದಿಲ್ಲ. I love this man. I love this man. Whenever he opens his mouth, it stings. The credit actually goes to your nose. And I must say, I love his paper. ಅದನ್ನು ಓದಕ್ಕೆ ಇಷ್ಟಪಡ್ತೀನಿ. ನನ್ನ ಮಕ್ಕಳಿಗಾಗಿ. ಅದೇನಂದ್ರೆ ಮಕ್ಕಳಿಗಾಗಿ ಇದಕ್ಕಿಂತ ಒಳ್ಳೆ ಪೇಪರ್ ಇರೋಕ್ಕೆ ಸಾಧ್ಯನೇ ಇಲ್ಲ. Thanks, Rusi. But today let me confess, I read every word of Blitz. Really? Yeah. And I'm your fan. All of us are your fans. ಹೌದು ಸರ್. And to honor that, we have something special for you. And you will love it. Excuse me. Here is something special for you. ಇಷ್ಟ ಆಯ್ತಾ? ಇಲ್ಲಿಂದಲೇ ನಿನಗೆ ಐಡಿಯಾ ಸಿಗೋದು. ಆ್ಯಂಡ್ ದಿಸ್ ಈಸ್ ಎಕ್ಸಾಕ್ಟ್ಲಿ ವೇರ್ ಯು ಆರ್ ಫ್ಲಶಿಂಗ್ ಡೌನ್ ಜರ್ನಲಿಸಮ್. ಥ್ಯಾಂಕ್ ಯು ಫಾರ್ ಯುವರ್ ಲವ್. ಇಟ್ ಈಸ್ ವೆರಿ ಕ್ರಿಯೇಟಿವ್. ಐ ವಿಶ್ ನಿನ್ನ ಪೇಪರು ಇಷ್ಟೊಂದು ಕ್ರಿಯೇಟಿವ್ ಆಗಿರಬೇಕಿತ್ತು. ಕರಂಜಿಯಾ, ನಾವು ಸುದ್ದಿ ಪ್ರಿಂಟ್ ಮಾಡ್ತೀವಿ, ಗಾಸಿಪ್ ಅಲ್ಲ. ನಿಮ್ಗೆ ನೋಡೋಕ್ಕಾಗ್ತಾ ಇಲ್ಲ ನಾನು ಮಾಡ್ತಾ ಇರೋದು. ಬಟ್ ರಿಮೆಂಬರ್ ಒನ್ ಥಿಂಗ್, ನಾನಿವತ್ತೇನು ಮಾಡ್ತಾ ಇದ್ದೀನೋ 50 ವರ್ಷದ ನಂತರ ಎಲ್ಲ ಪತ್ರಿಕೆನೂ ಅದೇ ಮಾಡುತ್ತೆ. ಐ ಆಮ್ ದ ಒನ್ ಹೂ ನೋಸ್ ವಾಟ್ಸ್ ದ ನೇಷನ್ ವಾಂಟ್ಸ್. ಡೋಂಟ್ ಫರ್ಗೆಟ್ ದಟ್. ವೆಲ್ ಡನ್. ನಿಮ್ಮ ಆರ್ಟಿಕಲ್ ಥರ ಇದು ಕೂಡ ಚೆನ್ನಾಗೇ ಇದೆ, ಆದರೆ ಟೇಸ್ಟ್ ಮಾತ್ರ ಕೆಟ್ಟದಾಗಿದೆ.
ಎಂಜಾಯ್ ಇಟ್. ಇವತ್ತು ನಾವು ನಿಮ್ಮನ್ನು ಕ್ರೈಮ್ ನಡೆದಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಅರ್ಥ ಮಾಡ್ಕೋಬೇಕು ಅಲ್ಲೇನು ನಡೆದಿದೆ ಅಂತ. ಮತ್ತು ಹಾಗೇನೆ ಕ್ರೈಮ್ ಲೊಕೇಶನಲ್ಲಿ ಏನನ್ನು ಮುಟ್ಟಬಾರ್ದು, ಹಾಗೆ ಏನು ಕೂಡ ಎತ್ಕೋಬಾರ್ದು. ಸಾಹೇಬ್ರೆ ತುಂಬಾನೇ ದುಬಾರಿಯಾಗಿ ಕಟ್ಟಿದ್ದಾರೆ ಇದನ್ನ. ನನಗೊಂದು ಮಾತು ಹೇಳಿ, ಇಡೀ ಮುಂಬೈಯಲ್ಲಿ ಈ ಪಾರ್ಸಿ ಜನ ಎಷ್ಟಿದ್ದಾರೆ? 1,00,000. ಆದ್ರೂ ಮುಂಬೈಲಿರೋ ಅರ್ಧ ಜಮೀನು ಇವ್ರದ್ದೇ ಅಲ್ಲ. ಇದರರ್ಥ ಈ ಪಾರ್ಸಿಯವರು ಖತರ್ನಾಕ್ ಅಲ್ವಾ? ಏನೇನೋ ಮಾತಾಡಬೇಡಿ ಗಣೇಶ್ ಭಾಯ್. ಬ್ರಿಟಿಷರ ಕಾಲದಿಂದ ಪಾರ್ಸಿ ಅವರು ಇಡೀ ವರ್ಲ್ಡ್ ನಲ್ಲಿ ಬಾಂಬೆಗೆ ಹೆಸರು ತಂದಿದ್ದಾರೆ. ಅದಕ್ಕಾಗಿ ಇಡೀ ಜಗತ್ತು ಈ ಪಾರ್ಸಿಗಳನ್ನ ಇಂಗ್ಲಿಷ್ ಅವರ ಚಮಚಗಳು ಅನ್ನೋದು. ಗಣೇಶ್ ಮಿಸ್ಟರ್ ಬರ್ಜು, ಮಿಸ್ಟರ್ ಗಣೇಶ್, ಆಯ್ತಾ ಹೋಗೋಣವಾ? ನಾವು ಬಂದಿದ್ದೇನಾದ್ರೂ ಲೇಟ್ ಆಗೋಯ್ತಾ? ನಮಸ್ತೆ ಸಾಹೇಬ್ರೆ, ನಾಷ್ಟ ಮಾಡಿ. ಅಫಿಷಿಯಲ್ ಕೆಲ್ಸಕ್ಕೆ ಬಂದಿದ್ದು, ತಿಂಡಿ ಮಾಡೋಕ್ಕಲ್ಲ. ದೇವ್ರೇ, ಇದ್ ಮನೇನ ಇಲ್ಲ ಸಿನಿಮಾ ಸೆಟ್ಟಾ? ನೀವು ಬ್ರಾಹ್ಮಣರಲ್ವಾ? ಹಾ. ಇದರಲ್ಲಿ ಮೊಟ್ಟೆ ಇರುತ್ತೆ. ಹಾ, ಡಾಕ್ಟರ್ ಹೇಳಿದ್ದಾರೆ ವಾರಕ್ಕೆ 4 ಮೊಟ್ಟೆ ತಿನ್ನಿ, ಆರೋಗ್ಯಕ್ಕೆ ಒಳ್ಳೇದು ಅಂತ. ಹಾಂ ಹಾಂ, ತಿನ್ನಿ. ಅರೆ ವಾ, ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಫ್ ಆಗುತ್ತೆ. ಮಿಮ್ಮಿ ಅವರೇ, ವೆರಿ ನೈಸ್ ಹೌಸ್. ಹಾ, ಎಷ್ಟೊಂದು ದೊಡ್ಡದಾಗಿದೆ. ಆದರೆ ಇಡೀ ಮನೆಯಲ್ಲಿ ನೀವೊಬ್ಬರೇ ಅಲ್ವಾ? ಬಿಸ್ನೆಸ್ ಕೂಡ ನೀವೊಬ್ಬರೇ ನೋಡಬೇಕಾಗತ್ತೆ. ವೆರಿ ಬ್ರೇವ್ ಗರ್ಲ್, ರೆಸ್ಪೆಕ್ಟ್ ಫಾರ್ ಯು. ಮಿಸ್ಟರ್ ಬರ್ಜು, ಹೊರಡೋಣವಾ? ನೀವೇನು ಅವ್ರಿಗೆ ಲೈನ್ ಹೊಡಿತಿದ್ರಾ? ನೀವೇ ಆಮೇಲೆ ಪಾರ್ಸಿ ಆಗ್ಬೇಕಾಗತ್ತೆ. ಏನ್ ಜನನೋ ಇನ್ನು ಆರಾಮಾಗಿ ಪಾರ್ಸಿ ಆಗ್ಬಿಡ್ತಾರೆ. ಬೆಡ್ರೂಮನ್ನು ನೋಡಿ ಅನ್ನಿಸ್ತಾ ಇಲ್ಲ ಇಲ್ಲಿ ಹೋರಾಟ ಆಗಿದೆ ಅಂತ. ಐ ಅಗ್ರಿ ವಿತ್ ಯು ಸರ್. ಇದೇ ಆ ಅದೃಷ್ಟವಂತ ಬೆಡ್ ಅಲ್ವಾ? ಇದರಲ್ಲಿ ಪ್ರೇಮ್ ಬಾಯ್ ಸಾಕಷ್ಟು ಸೆಂಚುರಿ ಹೊಡೆದಿದ್ದಾರೆ. ಒಂದು ನಿಮಿಷ ಸರ್, ಡೆಡ್ ಬಾಡಿ ಹೇಗೆ ಬಿತ್ತು? ಐ ಮೀನ್ ಉಲ್ಟಾನಾ ಅಥವಾ ಸೀದಾನಾ? ಉಲ್ಟಾ. ಅಂದ್ರೆ ಈ ಡೆಡ್ ಬಾಡಿ ಸಿಕ್ತಲ್ಲ, ಅದು ಈ ತರ ಆಕಾಶದ ಕಡೆ ಮೇಲಿತ್ತೋ ಅಥವಾ ಈ ತರ ಉಲ್ಟಾ ಇತ್ತೋ? ತಮಾಷೆ ಯಾಕೆ ಮಾಡ್ತಿದ್ದಾರೆ ಇವರು? ನಾರ್ಮಲ್ ಜನರ ಮನೆ ಹೀಗಿರುತ್ತಾ? ಯಾವುದೋ ಐಷಾರಾಮಿ ವ್ಯಕ್ತಿ ಡೆನ್ ತರ ಇದೆ ಈ ಪ್ರೇಮ ಉಜಾನ್ ಮನೆ. ಶ್ರೀಮಂತರ ಮನೆ ಹೀಗೆ ಇರುತ್ತೆ. ಎಸ್, ಐ ಅಗ್ರಿ ವಿತ್ ಯು. ಕಾವಸ್ ಎಷ್ಟು ಹ್ಯಾಂಡ್ಸಮ್ ಆಗಿದಾರಲ್ಲ, ಪಾಪ ಅವರಿಗೆ ನೇಣಾಗುತ್ತೆ. ಆ ರಾಕ್ಷಸಿಯಿಂದ ಗಲ್ಲು ಶಿಕ್ಷೆ ಆಗ್ತಿದೆ. ಆ ಸಿಂಧಿ ಹತ್ರ ಹೋಗ್ಲಿಲ್ಲ ಅಂದಿದ್ರೆ ಒಬ್ಬ ಸೈನಿಕನಿಂದ ಹತ್ಯೆ ಆಗ್ತಿರ್ಲಿಲ್ಲ. ಅರೇ, ಮದ್ವೆ ಆಗಿರೋ ಹೆಂಗ್ಸ್ಗೆ ಪ್ರೀತಿ ಆದ್ರೆ ಅವಳು ರಾಕ್ಷಸಿ ಆಗ್ತಾಳಾ? ಈಗ ಮದ್ವೆ ಆದ್ಮೇಲೆ ಬೇರೆಯವ್ರನ್ನ ಅದು ಹೇಗೆ ಪ್ರೀತಿಸೋಕ್ ಸಾಧ್ಯ? ಆಗುತ್ತೆ, ಟ್ರೈ ಮಾಡಿ ನೋಡಿ. ನಾನು ಬ್ಲಿಟ್ಸ್ ನಲ್ಲಿ ಓದಿದ್ದೀನಿ. ಪ್ರೇಮ ಹುಜಾಗೆ ಒಬ್ರಲ್ಲ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಇದ್ರು. ಅರೆ ಹೌದು, ನಾನು ಈ ತರ ಚರ್ಚೆನ ಒಂದ್ಸರಿ ಕೇಳಿದ್ದೆ. ನಿಮಗೆ ಗೊತ್ತಾ, ಇದು ಅಹುಜ ಇದನ್ನಲ್ಲ, ಅವನ್ ಸತ್ತೋದ್ಮೇಲೆ ದೆವ್ವಾಗಿ ಎಲ್ಲಾ ಕಡೆ ಓಡ್ತಾ ಇರ್ತಾನೆ ಅಂತ. ನೋಡಿ, ಇದ್ರ ಮೇಲೆಲ್ಲ ಹೊರಗಡೆ ಏನು ಮಾತಾಗುತ್ತೋ ಅದ್ರ ಬಗ್ಗೆ ಬಿಟ್ಟಾಕಿ. ನೀವು ಆ ಮಾತುಗಳ ಮೇಲೆಲ್ಲ ಗಮನ ಕೊಡಬಾರ್ದು. ಕೋರ್ಟಲ್ಲಿ ಏನು ಸಾಬೀತಾಗುತ್ತೋ ಅದೇ ಇಂಪಾರ್ಟೆಂಟ್. ಚಂದು ಅವರೆಲ್ಲಿದ್ದಾರೆ? ಸರ್ ಹೇಳಿದ್ರು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ವಾಟ್ ಯು ಮೀನ್ ಸ್ವಲ್ಪ ಲೇಟ್ ಆಗುತ್ತೆ ಬರಕ್ಕೆ? ಅವ್ರಿಗೆ ಗೊತ್ತು ತಾನೇ ಇವತ್ತು ಅವ್ರ ಕಾವಸ್ಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಂತ. ಹಾ ಅಂದ್ರೆ ಏನು? ಚಂದು ಎಲ್ಲಿ? ಶಂಶಾನ್ ಘಾಟ್. ಮನುಷ್ಯರು ಎಷ್ಟು ವಿಚಿತ್ರ ಅಲ್ವಾ?
ಸತ್ತ ಮೇಲೆ 2 ನಿಮಿಷಕ್ಕೆ ಮನುಷ್ಯನ ಬಾಡಿ ಅಂತಾರೆ. ಈಗ ಶರೀರದಲ್ಲಿ ಆತ್ಮ ಇಲ್ದಿದ್ರೆ ಅದನ್ನೇ ಬಾಡಿ ಅಂತಾರಲ್ವಾ? ಸತ್ತರೆ ಅದು ಬಾಡಿ. ನಮಸ್ಕಾರ. ಈಗ ಬಾಡಿ ತಣ್ಣಗಾಗಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಕಮ್ಮಿ ಏನಿಲ್ಲ ಅಂದರೂ 6 ಗಂಟೆ. ಇಲ್ಲಿ 7 ಗಂಟೆ ಮುಂಚೆ ಸುಟ್ಟಿದ್ದು ಯಾವುದಾದ್ರೂ ಬಾಡಿ ಸಿಗುತ್ತಾ? ಇಲ್ಲ. ಆಯಿತು, ನಮಸ್ಕಾರ. ನಿಮ್ಮ ಸಹಾಯಕ್ಕೆ. ಮೈಲಾರ್ಡ್, ಎಷ್ಟೊತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ವೇಟ್ ಮಾಡೋಣ? ಇದು ನ್ಯಾಯಾಲಯದ ಘನತೆಗೆ ಸರಿಯಾದದ್ದಲ್ಲ. ಇನ್ನೊಂದು ವಿಷಯ ಅಂದರೆ, ನೀವ್ಯಾಕಿನ್ನೂ ಸುಮ್ಮನಿದ್ದೀರಾ? ಪಬ್ಲಿಕ್ ಪ್ರಾಸಿಕ್ಯೂಟರ್ 5 ನಿಮಿಷದಲ್ಲಿ ಬರಲಿಲ್ಲ ಅಂದರೆ ಖಾಲ್ ಸಾಬ್, ಐ ಅಶೋರ್ ಯು ಕಮಾಂಡರ್ದು ಕ್ರಾಸ್ ಕ್ವೆಶ್ಚನ್ ಮಾಡೋದಕ್ಕೆ ನಾನು ಅವ್ರನ್ನ ಬಿಡಲ್ಲ. ಆಯ್ತಾ? ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಸಾರಿ. ನಿಮ್ಮ ಪರ್ಮಿಷನ್ ತೊಗೊಂಡು ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾ? ತ್ರಿವೇದಿಯವರೇ, ಮೊದಲನೇ ದೊಡ್ಡ ಕೇಸ್ ಸಿಕ್ತು, ನಿಮ್ಮ ಬಣ್ಣ ಬದಲಾಯಿಸ್ತಾ ಇದ್ದೀರಾ ಆಗಲೇ? ಹಾಂ, ಕರೆಕ್ಟಾಗಿ ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀರಾ. ನಿಮಗೆ ಗೊತ್ತಾ ಕೋರ್ಟ್ ನಡೆಸೋದಕ್ಕೆ 1 ನಿಮಿಷಕ್ಕೂ ಎಷ್ಟು ಖರ್ಚಾಗುತ್ತೆ ಅಂತ? ನೀವು ಲೇಟಾಗಿ ಬಂದಿರೋದಕ್ಕೆ ಸರ್ಕಾರಕ್ಕೆ 110 ರೂಪಾಯಿ ಲಾಸ್ ಆಗಿದೆ. ಅರ್ಥ ಆಗುತ್ತಾ? ನಿಮ್ಮ 3 ತಿಂಗಳು ಸಂಬಳನೂ ಆಗಿರಲ್ಲ. ಇದು ಕಟ್ ಮಾಡಲಾ? ಲಾಸ್ಟ್ ಟೈಮ್. ಇನ್ನು ಮುಂದೆ ಈ ಥರ ಆಗಲ್ಲ. ನಾನು ಕಮಾಂಡರ್ಗೆ ಕೆಲವು ಪ್ರಶ್ನೆನ ಕೇಳಬೇಕು. ಕಮಾಂಡರ್ ಅವರೇ, ಮುಂಚೆ ಈ ಥರ ಆಗಿದೆಯಾ ನಿಮಗೆ? ಮೊದಲು ಬಾಳೆಹಣ್ಣಿನ ಸಿಪ್ಪೆ ನೋಡಿ ನಂತರ ಆಕ್ಸಿಡೆಂಟ್ಲಿ ಅದ್ರ ಮೇಲೆ ಜಾರು ಬಿದ್ದಿದ್ದು? ಇಲ್ಲ ಈ ಥರ ಏನಾದರೂ ಆಗಿದೆಯಾ? ನೀವು ಕಾಗೆ ಗಲೀಜ್ನ ಕೆಳಗೆ ಬರೋದನ್ನ ನೋಡಿ ನಂತರ ಆಕ್ಸಿಡೆಂಟ್ಲಿ ಅದ್ರ ಕೆಳಗೆ ಬಂದಿರೋದು ಆಗಿಲ್ವಾ? ಮತ್ತೆ ಇದು ಹೇಗಾಯಿತು ಕಮಾಂಡರ್ ನಾನಾವತಿ ಅವರೇ? ನಿಮ್ಮ ವೈಫ್ ಮತ್ತು ಪ್ರೇಮ್ ಅಹುಜಾ ಅವರ ಅಫೇರ್ ಏನಿತ್ತೋ ಅದ್ರ ಬಗ್ಗೆ ನಿಮಗೆ ಗೊತ್ತಾದ ಮೇಲೆ ನೀವು ಡೈರೆಕ್ಟಾಗಿ ಶಿಪ್ಪಿಗೆ ಹೋಗಿ ಅಲ್ಲಿ ಗನ್ ತಗೊಂಡು ಅದನ್ನು ಲೋಡ್ ಮಾಡಿ ನೀವು ಪ್ರೇಮ್ ಅಹುಜಾ ಅವ್ರ ಮನೆಗೆ ಹೋದ್ರಿ. ಆದರೆ ಆಕ್ಸಿಡೆಂಟ್ಲಿ ಶೂಟ್ ಮಾಡಿಬಿಟ್ರಾ? ನಾನು ಗನ್ನನ್ನ ಪ್ರೇಮ್ ಅಹುಜಾನ ಸಾಯಿಸೋದಕ್ಕೋಸ್ಕರ ತೆಗೆದಿರಲಿಲ್ಲ. ಮತ್ತೆ ಏನಾದರೂ ಹೇಳಿ, ಕೋರ್ಟಿಗೆ ಕೂಡ ಗೊತ್ತಾಗಬೇಕಿದು. I wanted to kill myself. ಸುಳ್ಳು ಹೇಳ್ತಿದ್ದಾರೆ. ಇವರು ಸಾಯಬೇಕು ಅಂತ ಇದ್ದಿದ್ರೆ ಇವ್ರು ಸಾಯೋ ಬದಲು ಪ್ರೇಮ್ ಅಹುಜಾನ ಯಾಕೆ ಸಾಯಿಸ್ತಾರೆ? ಐ ಒಬ್ಜೆಕ್ಟ್ ಮೈ ಲಾರ್ಡ್. ಓವರ್ ರೂಲ್ಡ್. ರೂಮಲ್ಲಿ ಇಬ್ಬರಿದ್ರು, ಒಬ್ರು ಸತ್ರು, ಇನ್ನೊಬ್ರು ಇಲ್ಲೇ ನಿಂತಿದ್ದಾರೆ ನೋಡಿ. ಮತ್ತು ಇವರು ಸತ್ಯ ಹೇಳ್ತಿಲ್ಲ. ಇವರು ಸತ್ಯ ಹೇಳ್ತಾ ಇಲ್ಲ ಕಮಾಂಡರ್ ಕವಾಸ್ ನಾನಾವತಿ. ಆದರೆ ಇಲ್ಲಿ ಎಲ್ರಿಗೂ ಗೊತ್ತಿರೋ ವಿಷಯ ಏನಂದ್ರೆ, ಮೆಂಬರ್ ಆಫ್ ದ ಜ್ಯೂರಿ, ಮೈ ಲಾರ್ಡ್, ಮತ್ತೆ ಇಲ್ಲಿರೋ ಎಲ್ರಿಗೂ ಈ ಪ್ರೇಮ್ ಭಗವಾನ್ ದಾಸ್ ಅಹುಜಾ ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಂತೆ. ಎಲ್ರ ಹತ್ರ. ತ್ರಿವೇದಿ, ಏನ್ ನಾಟಕ ಇದು ನಿಂದಲ್ಲ? ಇದು ನಾಟಕ ಅಲ್ಲ, ತಲೆಬುರುಡೆ. ಮತ್ತೆ ಈ ತಲೆಬುರುಡೆ ಈಗ ಅದೇನೇ ಅದು ಒಳಗಡೆ ಇಡಿ. ಮೊದಲು ನೀವು ಅದನ್ನ ಒಳಗಡೆ ಇಡಿ ಅದನ್ನ. ಥ್ಯಾಂಕ್ ಯು. ಕೆಲವು ದಿನಗಳ ಹಿಂದೆ ಇವರು ಬದುಕಿದ್ರು. ಇವ್ರಿಗೂ 2 ಕಿವಿ ಇತ್ತು, 2 ಕಣ್ಣಿತ್ತು, ನಗ್ತಿದ್ರು, ಅಳ್ತಿದ್ರು. ಆದ್ರೆ ಈಗ ಜೀವ ಇಲ್ಲ ಇವ್ರಿಗೆ. ಇವ್ರ ಹತ್ರ ಒಂದು ಪ್ರಶ್ನೆ ಇದೆ ವೇದಿ ಅವರೇ, ಮತ್ತೆ ಅದನ್ನ ನಿಮ್ಮ ಹತ್ರನೇ ಕೇಳಬೇಕಂತೆ. ಕೋರ್ಟ್ ಇನ್ಸ್ಪೆಕ್ಟರ್ ಕೇಳಕ್ ಇಷ್ಟಪಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಏನ್ ಮಾಡ್ತಿದ್ದಾರೆ ಇವರು? ಇವ್ರನ್ನೂ ಪ್ರಶ್ನೆ ಕೇಳ್ಬೋದು ಈಗ. ಕರ್ಕೊಂಡೋಗ್ರಿ ಇವ್ರನ್ನ. ವಡಪಾವ್ ತಿಂತೀನಿ, ಆದ್ರೆ ನನ್ನ ಬೋರ್ಡಲ್ಲಿ ಲದ್ದಿ ತುಂಬಿಲ್ಲ ಮೌಂಟ್ ಬ್ಯಾಟನ್. ಸರ್, ನೀವು ತಮಾಷೆ ಮಾಡ್ತಿದ್ದೀರಾ?
ಡೂ ಐ ಲುಕ್ ಲೈಕ್ ಎ ಸ್ಟ್ಯಾಂಡ್ ಅಪ್ ಕಮಿಡಿಯನ್? ಸಾರಿ ಸರ್, ಬಟ್ ಸ್ಕಲ್ ಕೋರ್ಟಲ್ಲಿ. ಸರ್ ನನಗನ್ಸುತ್ತೆ ಅವ್ರನ್ನೂ ಇಂಟರ್ವ್ಯೂ ತಗೋಬೇಕು ಅಂತ. ಅವ್ರ ಮೇಲೂ ಬುಕ್ ಬರೀಬೇಕು. ಗುಡ್, ದೆನ್ ಗೋ ಆ್ಯಂಡ್ ಇಂಟರ್ವ್ಯೂ ಹಿಮ್. ಸರ್ ನಾನು ಆ ರೀತಿ ಹೇಳಿಲ್ಲ ಸರ್. ಟ್ವಿಟರಲ್ಲಿದೆಯಾ? ಹೌದು ಸರ್. ಎಷ್ಟು ಫಾಲೋವರ್ಸ್ ಇದ್ದಾರೆ? ಸರ್ 350 ಇರ್ಬೋದು ಸರ್. ನಂದು 1,00,000 ಅಷ್ಟಿರ್ಬೋದು. ಆ ಸಮಯದಲ್ಲಿ ಟ್ವಿಟರ್ ಏನಾದ್ರು ಇದ್ದಿದ್ರೆ ಹ್ಯಾಶ್ಟ್ಯಾಗ್ ಚಂದು ತ್ರಿವೇದಿ ಹ್ಯಾಶ್ಟ್ಯಾಗ್ ಸ್ಕಲ್ ಟ್ರೆಂಡ್ ಮಾಡ್ತಿತ್ತು. ಆದರೆ ಟ್ವಿಟರ್ ಇಲ್ಲದೇ ಟ್ರೆಂಡ್ ಮಾಡೋದು ಹೇಗೆ ಅಂತ ಗೊತ್ತಾ?